ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಹುಸಿ ಬಾಂಬ್ ಬೆದರಿಕೆ ಸಂದೇಶಕ್ಕೆ ಕೊನೆ ಬೀಳ್ತಿಲ್ಲ. ಶಾಲೆಗಳಾದ್ವು, ಸರ್ಕಾರಿ ಕಚೇರಿಗಳಾದ್ವು, ಇವತ್ತು ಹಲವು ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ಬಂದಿತ್ತು. ಕೋರ್ಟ್ಗಳಿಂದ ಭಯದಲ್ಲೇ ಹೊರಬರ್ತಿರೋ ಜನ, ಪೊಲೀಸರಿಂದ ಇಂಚಿಂಚು ಜಾಗ ಬಿಡದೆ ತಪಾಸಣೆ. ರಾಜ್ಯದ 5 ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟದ ಬೆದರಿಕೆ ಸಂದೇಶ ಬಂದಿವೆ. ನಾನೀಗ ಮೈಸೂರು ನ್ಯಾಯಾಲಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಮೈಸೂರು ನ್ಯಾಯಾಲಯದ ಒಳಗಡೆ ಒಂದು ಬಾಂಬ್ ಅನ್ನ ಇಟ್ಟಿರುವುದಾಗಿ ಮೇಲ್ನ ಮುಖಾಂತರವಾಗಿ ಬೆದರಿಕೆಯನ್ನು ಹಾಕಿದ್ರು. ಬಾಂಬ್ ಬೆದರಿಕೆ 1. ಮೈಸೂರಿನ ಹಳೆ ಕೋರ್ಟ್ ಅನ್ನ ಮಧ್ಯಾಹ್ನ 1:55ಕ್ಕೆ ಸ್ಫೋಟಿಸುವುದಾಗಿ ಇಮೇಲ್ ಸಂದೇಶ ಬಂದಿತ್ತು. ತಕ್ಷಣವೇ ಎಚ್ಚೆತ್ತ ನ್ಯಾಯಾಧೀಶರು, ವಕೀಲರು ಕೋರ್ಟ್ ಆವರಣದಿಂದ ಹೊರಬಂದ್ರು. ನಾನೀಗ ಮೈಸೂರು ನ್ಯಾಯಾಲಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಮೈಸೂರು ನ್ಯಾಯಾಲಯದ ಒಳಗಡೆ ಒಂದು ಬಾಂಬ್ ಅನ್ನ ಇಟ್ಟಿರುವುದಾಗಿ ಮೇಲ್ನ ಮುಖಾಂತರವಾಗಿ ಬೆದರಿಕೆಯನ್ನು ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಒಳಭಾಗದಲ್ಲಿ ಇದ್ದಂತಹ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಎಲ್ಲರೂ ಸಹ ನ್ಯಾಯಾಲಯದಿಂದ ಹೊರಭಾಗಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಸ್ಫೋಟಕ ಪತ್ತೆ ದಳ, ಶ್ವಾನದಳ, ಮೈಸೂರು ಪೊಲೀಸರು ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೇಲ್ನ ಮುಖಾಂತರವಾಗಿ ಮೈಸೂರು ನ್ಯಾಯಾಲಯದಲ್ಲಿ ಬಾಂಬ್ ಅನ್ನ ಇಟ್ಟಿರುವುದಾಗಿ ಮತ್ತೆ ಸ್ಫೋಟಿಸುವುದಾಗಿ ಒಂದು ಬೆದರಿಕೆಯನ್ನು ಹಾಕಲಾಗಿತ್ತು. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಜೊತೆ ಪೊಲೀಸರು ಪರಿಶೀಲಿಸಿದ್ರು. ಆದರೆ ಇದು ಹುಸಿ ಬಾಂಬ್ ಸಂದೇಶ ಅನ್ನೋದು ತಿಳಿಯಿತು. ಬಾಂಬ್ ಬೆದರಿಕೆ 2. ಇತ್ತ ಧಾರವಾಡದ ಬೇಲೂರಿನ ಬಳಿಯ ಹೈಕೋರ್ಟ್ ಅನ್ನ RDX ಬಾಂಬ್ನಿಂದ ಸ್ಫೋಟಿಸುವುದಾಗಿ ಹೈಕೋರ್ಟ್ ಅಡಿಷನಲ್ ರಿಜಿಸ್ಟ್ರಾರ್ ಜನರಲ್ ಇಮೇಲ್ಗೆ ಮೇಲ್ ಬಂದಿತ್ತು. ತಕ್ಷಣ ಎಚ್ಚೆತ್ತ ಬಾಂಬ್ ನಿಷ್ಕ್ರಿಯ ದಳ ಕೋರ್ಟ್ನಿಂದ ಎಲ್ಲರನ್ನ ಹೊರಗೆ ಕಳಿಸಿ ಪರಿಶೀಲಿಸಿದ್ರು. ಎಕ್ಸಾಕ್ಟ್ ಹೆಸರು ಮತ್ತು ಡೀಟೇಲ್ಸ್ ಹೇಳೋಕ್ಕೆ ಆಗಲ್ಲ, ಬಟ್ ಇದರಲ್ಲಿ ಯಾರು ಇಮೇಲ್ ಕಳಿಸಿದ್ರೆ ಮನುಷ್ಯ, ಅವರು ಬೇರೆ ಸ್ಟೇಟ್, ಬೇರೆ ರಾಜ್ಯ ಸಂಬಂಧಪಟ್ಟಾಗಿ ಒಂದು ಇಶ್ಯೂಗೆ ಅಟೆನ್ಷನ್ ಡೈವರ್ಷನ್ಗೋಸ್ಕರ ಇದು ಒಂದು ಕಾರ್ಯಾಚರಣೆ ಆಗಬೇಕು, ಆ ತರಹ ಮೆನ್ಷನ್ ಮಾಡಿದ್ದಾರೆ. ಬಾಂಬ್ ಬೆದರಿಕೆ 3. ಬಾಗಲಕೋಟೆ ನವನಗರದಲ್ಲಿನ ಜಿಲ್ಲಾ ನ್ಯಾಯಾಲಯವನ್ನು ಸ್ಫೋಟಿಸುವುದಾಗಿ ಇಮೇಲ್ ಬಂದಿತ್ತು. ಕಲಾಪ ಸ್ಥಗಿತಗೊಳಿಸಿ ನ್ಯಾಯವಾದಿಗಳು, ಕಕ್ಷಿದಾರರು, ಸಿಬ್ಬಂದಿ ಆವರಣದಲ್ಲಿ ಜಮಾಯಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಪರಿಶೀಲಿಸಿದ್ವು. ಹಾಸನ ಜಿಲ್ಲಾ ನ್ಯಾಯಾಲಯ, ಕಲಬುರಗಿ ಜಿಲ್ಲೆ ಸೇಡಂ ತಹಶೀಲ್ದಾರ್ ಕಚೇರಿ ಸ್ಫೋಟಿಸುವ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ವು. ಆದರೆ ಪರಿಶೀಲನೆಯ ಬಳಿಕ ಅವು ಹುಸಿ ಬಾಂಬ್ ಸಂದೇಶ ಅನ್ನೋದು ಖಚಿತವಾಗಿದೆ. ಜೊತೆಗೆ ಬೆಂಗಳೂರಿನ ಕೋರಮಂಗಲದ ಪಾಸ್ಪೋರ್ಟ್ ಕಚೇರಿಗೂ ಇಮೇಲ್ ಬೆದರಿಕೆ ಸಂದೇಶ ಬಂದಿತ್ತು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH